press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ಕ್ಲಾಸಲ್ಲಿ ಏನು ತಿಳ್ಕೊಂಡಿದ್ವಿ ಅಂತ ಅಂದರೆ ರಾಸಾಯನಿಕ ಸೂತ್ರ ಬರೆಯುವಾಗ ನಾವೇನೇನು ನಿಯಮಗಳನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. 4 ಉದಾಹರಣೆಗಳನ್ನ ತಿಳ್ಕೊಂಡಿದ್ವಿ. ಆ ಉದಾಹರಣೆಗಳಲ್ಲಿ ನಾವು ರಾಸಾಯನಿಕ ಸೂತ್ರನ ಯಾವ ಥರ ಬರೀಬೇಕು ಅಂತ ತಿಳ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಏನಿದೆ ಅಂತ ಅಂದರೆ ಇನ್ನೂ ಕೆಲವು ಉದಾಹರಣೆಗಳಿದ್ದಾವೆ. ಅವನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಅದಾದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋವಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಕೊತ ಹೋಗೋಣ. ಇಲ್ಲಿ ಫಸ್ಟು ಅಲ್ಯೂಮಿನಿಯಂ ಆಕ್ಸೈಡ್ನ ಸೂತ್ರ ಅಂತ ಇದೆ. ಅದರ ಸಂಕೇತ ಫಸ್ಟ್ ಬರ್ಕೋಬೇಕಲ್ವಾ. ಅಲ್ಯೂಮಿನಿಯಂ ಅಂತ ಅಂದರೆ AL ಅಂತ ಬರೀತಾರೆ, ಆಕ್ಸೈಡ್ ಅಂದರೆ O ಅಂತ ಬರೀತಾರೆ. ಅಲ್ಯೂಮಿನಿಯಂನ ವೇಲೆನ್ಸಿ ಎಷ್ಟಪ್ಪ ಅಂತ ಅಂದರೆ +3 ಇರುತ್ತೆ. ಆಕ್ಸಿಜನ್ ಅಂದರೆ -1 ಇರುತ್ತಲ್ವಾ. O2 -1 ಅಲ್ಲ, ಆಕ್ಸಿಜನ್ನು -2 ಇರುತ್ತೆ. ಆಗ ನೆಕ್ಸ್ಟು ಏನು ಮಾಡ್ತೀವಿ, ಈ ಥರ ಕ್ರಾಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದನ್ನು ಏನು ಮಾಡ್ತೀವಿ, Al2O3 ಅಂತ ಬರಿತೀವಿ. ಈಗೇನಾಯಿತು, ಅಲ್ಯೂಮಿನಿಯಂ ಆಕ್ಸೈಡ್ ಆಯಿತು. ಅಂದರೆ ಅಲ್ಯೂಮಿನಿಯಮ್ಗೆ ವೇಲೆನ್ಸಿ +3 ಇರುತ್ತೆ, ಆಕ್ಸಿಜನ್ಗೆ ವೇಲೆನ್ಸಿ -2 ಇರುತ್ತೆ ಅಂತ ಅರ್ಥ. 2 ಅಲ್ಯೂಮಿನಿಯಂ ಅಣುಗಳು 3 ಆಕ್ಸಿಜನ್ ಅಣುಗಳ ಜೊತೆಗೆ ವರ್ತಿಸಿ ಏನಾಗುತ್ತಪ್ಪ ಅಂದರೆ Al2O3 ಬರುತ್ತೆ. ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಬರುತ್ತೆ ಅಂತ ಅರ್ಥ. ಸೊ ಈ ವೇಲೆನ್ಸಿ ಗೊತ್ತಿರಬೇಕು. ಆಕ್ಸಿಜನ್ದು -1 ಅಲ್ಲ, ಎಷ್ಟು, -2. ಈ ಥರ ಬರ್ಕೊಂಡು ನಾವೇನು ಮಾಡಬೇಕು, ಅಲ್ಯೂಮಿನಿಯಂ ಆಕ್ಸೈಡ್ನ ರಾಸಾಯನಿಕ ಸೂತ್ರನ ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಇದೆ. ಆ ಎಕ್ಸಾಂಪಲಲ್ಲಿ ಏನಿದೆ ಅಂತ ನೋಡೋಣ. ಕ್ಯಾಲ್ಸಿಯಂ ಆಕ್ಸೈಡ್ನ ಸೂತ್ರ ಅಂತ ಇದೆ. ಕ್ಯಾಲ್ಸಿಯಂ ಆಕ್ಸೈಡ್ನ ಸೂತ್ರ. ಕ್ಯಾಲ್ಸಿಯಮು Ca, ಆಕ್ಸೈಡ್ ಅಂದರೆ O ಅಲ್ವಾ. ಕ್ಯಾಲ್ಸಿಯಂ Ca2+. ಕ್ಯಾಲ್ಸಿಯಮ್ದು ಎಷ್ಟಿರುತ್ತೆ ವೇಲೆನ್ಸಿ, +2 ಇರುತ್ತೆ. ಆಕ್ಸೈಡ್ದು -2 ಇರುತ್ತೆ. ಏನು ಮಾಡ್ತೀವಿ, ಈ ಥರ ಕ್ರಾಸ್ ಮಾಡ್ಕೊತೀವಿ. ಅವಾಗ ಏನಾಗುತ್ತೆ ಅಂತ ಅಂದರೆ CaO ಆಗುತ್ತೆ. ಇಲ್ಲಾಂದರೆ ಇದನ್ನು CaO ಅಂತ ನಾವು ಸಮೀಕರಣನ ಏನು ಮಾಡಿದ್ದೀವಿ, ಸರಳೀಕರಿಸಿ ಬರ್ಕೊಂಡಿದ್ದೀವಿ. ಫಸ್ಟ್ ಇದು ಹೆಂಗೆ ಬರುತ್ತಪ್ಪ ಅಂತ ಅಂದರೆ Ca2O2 ಅಂತ ಬರುತ್ತೆ. Ca2O2 ಅಂತ ಬರುತ್ತೆ. ಇಲ್ಲಿ ಈ ವೇಲೆನ್ಸಿ ಸೇಮ್ ಇದ್ದಾಗ ನಾವು ಅದನ್ನು ಸರಳೀಕರಿಸಿ ಏನಂತ ಬರಿತೀವಿ, CaO ಅಂತ ಬರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಬರಿತೀವಿ. ಇದು ಯಾವ ನಿಯಮನ ಅನುಸರಿಸುತ್ತೆ ಅಂತ ಅಂದರೆ ಫಸ್ಟಿಂದ ಏನು ನಿಯಮ ಇದೆ, ವೇಲೆನ್ಸಿ ಮತ್ತು ಅದರದ್ದು ಆವೇಶ ಸೇಮ್ ಏನಾಗಿರಬೇಕು, ಕಡ್ಡಾಯವಾಗಿ ಹೊಂದಾಣಿಕೆ ಆಗಿರಬೇಕು ಅಂತ ಇದೆ. ನೋಡಿ, +2 -2 ಅಂದರೆ ಅಲ್ಲಿ ಏನು ಚಾರ್ಜ್ ಇರೋದಿಲ್ಲ, 0 ಚಾರ್ಜ್ ಇರುತ್ತೆ ಅಂತ ಅರ್ಥ. ಸೊ ಈ ಥರ ಕ್ಯಾಲ್ಸಿಯಮ್ಗೆ +2 ಆದರೆ ಆಕ್ಸಿಜನ್ಗೆ -2 ಚಾರ್ಜ್ ಇರುತ್ತೆ. ಆಗ ನಾವು ಅದನ್ನು Ca2O2 ಅಂತ ಬರಿತೀವಿ. ಇಲ್ಲಿ ವೇಲೆನ್ಸಿ ಎಷ್ಟಿರುತ್ತೆ, ಎರಡಕ್ಕೂ ಸೇಮ್ ಇರೋದ್ರಿಂದ ಆ ಎರಡೂ ನಂಬರ್ನ ನಾವು ಬರ್ಕೊಳೋದಿಲ್ಲ. ಅದನ್ನು ಏನು ಮಾಡ್ತೀವಿ, ಸರಳೀಕರಿಸಿ CaO ಅಂತ ಬರಿತೀವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಬರಿತೀವಿ. ಇದು ಕ್ಯಾಲ್ಸಿಯಂ ಆಕ್ಸೈಡ್ನ ಸೂತ್ರನ ಯಾವ ಥರ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟು ಮೂರನೇದಾಗಿ ಏನಿದೆ ಅಂತ ಅಂದರೆ ಸೋಡಿಯಂ ನೈಟ್ರೈಟ್ನ ಸೂತ್ರ. ಸೋಡಿಯಂ ನೈಟ್ರೇಟ್ನ ಸೂತ್ರ. ನೈಟ್ರೇಟೇ ಬೇರೆ ಅಲ್ವಾ. ನೈಟ್ರೇಟ್ನ ಸೂತ್ರ ಸೋಡಿಯಮ್ಮು Na, ನೈಟ್ರೇಟು NO3.
NaNO3. ಇಲ್ಲಿ Na ಸೋಡಿಯಮ್ದು ವೇಲೆನ್ಸಿ +1 ಇರುತ್ತೆ, NO3ದು -1 ಇರುತ್ತೆ. ಇದು +1 ವೇಲೆನ್ಸಿ ಇರುತ್ತೆ, ಇದಕ್ಕೆ -1 ವೇಲೆನ್ಸಿ ಇರುತ್ತೆ. ಸೊ ಇದನ್ನು ಏನು ಮಾಡ್ತೀವಿ, ಈ ಥರ ಕ್ರಿಸ್ ಕ್ರಾಸ್ ಮಾಡಿದಾಗ ಏನು ಬರುತ್ತಪ್ಪ ಅಂದರೆ NaNO3. ಇದನ್ನು ಏನಂತ ಕರೀತಾರೆ, ಸೋಡಿಯಂ ನೈಟ್ರೇಟ್ ಅಂತ ಕರೀತಾರೆ. ಯಾವ ಥರ ಕಂಡುಹಿಡಬೇಕು ಅಂತ ಅಂದರೆ ಅದ್ರ ಸಂಖ್ಯೆದ ಫಸ್ಟ್ ಬರ್ಕೋಬೇಕು, ಅದ್ರ ವೇಲೆನ್ಸಿ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು ನಮಗೆ. ಅದು ಬರ್ಕೊಂಡಾಗ ಈ ಥರ ಏನಂತ ಕ್ರಿಸ್ ಕ್ರಾಸ್ ಮಾಡಿದಾಗ ನಮಗೆ ಏನು ಬರುತ್ತೆ, ಸೋಡಿಯಂ ನೈಟ್ರೇಟ್ ಬರುತ್ತೆ. ನೈಟ್ರೇಟೇ ಬೇರೆ, ನೈಟ್ರೇಟೇ ಬೇರೆ. ನೈಟ್ರೇಟ್ ಆದರೆ NO3 ಬರುತ್ತೆ. ಸೊ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು D1 ಏನಿದೆ ನೋಡೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಸೂತ್ರ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಸೂತ್ರ. ಕ್ಯಾಲ್ಸಿಯಮ್ದು ಸಂಕೇತ ಏನು, Ca, ಹೈಡ್ರಾಕ್ಸೈಡ್ದು OH. ಕ್ಯಾಲ್ಸಿಯಮ್ದು ವೇಲೆನ್ಸಿ +2 ಇರುತ್ತಲ್ವಾ, +2, ಕರೆಕ್ಟ್. ಕ್ಯಾಲ್ಸಿಯಮ್ದು +2, OH ಅಂತ ಅಂದರೆ -1 ಇರುತ್ತೆ. ಸೊ ಇದನ್ನು ಈ ಥರ ಏನು ಮಾಡ್ತೀವಿ, ಕ್ರಿಸ್ ಕ್ರಾಸ್ ಮಾಡಿಕೊಂಡಾಗ ಏನು ಬರುತ್ತಪ್ಪ ಅಂದರೆ CaOH ಟ್ವೈಸ್ ಅಂತ ಅರ್ಥ. ನೋಡ್ರಿ ಇಲ್ಲಿ ಇದು ಯಾವ ನಿಯಮನ ಅನುಸರಿಸುತ್ತೆ, ಮೂರನೇ ನಿಯಮದಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಬಹುಪರಮಾಣುಯ ಅಯಾನ್ಗಳು ಇದ್ದರೆ, ಅದರ ಅಯಾನ್ಗಳು ಜಾಸ್ತಿ ಆಗಿದ್ದರೆ ಅಂದರೆ ಅದ್ರ ಚಾರ್ಜು ಜಾಸ್ತಿ ಇತ್ತು ಅಂತ ಅಂದರೆ ಅದನ್ನು ಏನು ಮಾಡಬೇಕು, ಕಂಸ ಯೂಸ್ ಮಾಡಿಬಿಟ್ಟು ಅದರ ಅಯಾನ್ಗಳು ಎಷ್ಟಿದ್ದಾವೆ ಅನ್ನೋದ ಅನುಪಾತದಲ್ಲಿ ಬರೀಬೇಕು ಅಂತ ಹೇಳುತ್ತಲ್ವ, ಮೂರನೇ ನಿಯಮದ ಪ್ರಕಾರ ಇದನ್ನು ಬರೆದಿರೋದು. ಸೊ ಇಲ್ಲಿ ನೋಡಿ, ಕ್ಯಾಲ್ಸಿಯಂ -1 ಇದೆ, Ca ಅಂತ ಬರ್ಕೊಂಡಿದ್ದೀನಿ. OH +2 ಇದೆ. ಸೊ ಅದಕ್ಕೆ OHಗೆ ಏನು ಮಾಡಬೇಕು, ಕಂಸನ ಯೂಸ್ ಮಾಡಬೇಕು. ಎಷ್ಟಿದ್ದಾವೆ, 2 ಇದ್ದಾವೆ. ಇದು ಕ್ಯಾಲ್ಸಿಯಂ, ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಅಂದರೆ CaO2H2 ಆಗುತ್ತೆ. ಕ್ಯಾಲ್ಸಿಯಮ್ಮು 2 O2 ಮತ್ತು 2 ಹೈಡ್ರೋಜನ್ ಅಣುಗಳೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಇಲ್ಲ ಅಂತ ಅಂದರೆ ಏನಂತ ಹೇಳ್ಬೋದು, ಕ್ಯಾಲ್ಸಿಯಮ್ಮು 2 ಆಕ್ಸಿಜನ್ 2 ಹೈಡ್ರಾಕ್ಸೈಡ್ ಅಣುಗಳೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಅಂತ ಹೇಳ್ಬೋದು. ಇದು CaOH ಟ್ವೈಸ್ನ ಈ ಥರ ಬರಿಬಾರ್ದು, CaOH2 ಅಂತ ಬರಿಬಾರ್ದು. ಯಾಕಪ್ಪ ಅಂತ ಅಂದರೆ ಇಲ್ಲಿ 2 ಆಕ್ಸಿಜನ್ ಅಣುಗಳಿದ್ದಾವೆ ಅಲ್ವಾ, ಮತ್ತು ಹೈಡ್ರೋಜನ್ ಅಣುಗಳು ಎಷ್ಟಿದ್ದಾವೆ, 2 ಇದ್ದಾವೆ. ಈ ಥರ ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಅಂತಂದರೆ ಆಕ್ಸಿಜನ್ ಅಣುಗಳು ಎಷ್ಟು, 2, ಹೈಡ್ರೋಜನ್ ಅಣುಗಳು 2. ಸೊ CaOH ಟ್ವೈಸ್ ಅಂದರೆ ಇದೇ ಥರ ಬರಿಬೇಕು. ಈ ಥರ ಬರೆದ್ರೆ ಏನಾಗುತ್ತೆ, ತಪ್ಪಾಗುತ್ತೆ. ಸೊ ಕರೆಕ್ಟಾಗೆ ನೋಡ್ಕೊಂಡ್ಬಿಟ್ಟು ಬರಿಬೇಕಾಗುತ್ತೆ. ಇದು ಯಾವ ಸೂತ್ರಪ್ಪ ಅಂತ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಸೂತ್ರ. ನೆಕ್ಸ್ಟು ಇರೋದು ಸೋಡಿಯಂ ಕಾರ್ಬೋನೇಟ್ನ ಸೂತ್ರ. ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ನ ಸೂತ್ರ. ಸೋಡಿಯಮ್ದು ಸಂಕೇತ ಏನು, Na, ಕಾರ್ಬೋನೇಟು CO3 ಅಲ್ವಾ. ಈಗ ಸೋಡಿಯಂಗೆ ವೇಲೆನ್ಸಿ ಎಷ್ಟಿರುತ್ತೆ, +1 ಇರುತ್ತೆ. ಕಾರ್ಬೋನೇಟಿಗೆ ಎಷ್ಟಿರುತ್ತೆ ಅಂತ ಅಂದರೆ -2 ಇರುತ್ತೆ. ಸೋಡಿಯಮ್ಮು +1, ಕಾರ್ಬೋನೇಟು -2. ಏನು ಮಾಡಬೇಕು, ಈ ಥರ ಕ್ರಿಸ್ ಕ್ರಾಸ್ ಮಾಡಬೇಕು. Na CO Na2 ನೋಡಿ, Na2 CO
3 ಈಗ ಬರುತ್ತಲ್ವಾ, ಅದು ಏನಾಗುತ್ತಪ್ಪ ಅಂತ ಅಂದರೆ ಸೋಡಿಯಂ ಕಾರ್ಬೋನೇಟ್ನ ಸೂತ್ರ ಆಗುತ್ತೆ. ಸೋಡಿಯಂ ಕಾರ್ಬೋನೇಟ್ ಅದರ ಸಂಕೇತ ಗೊತ್ತಿರಬೇಕು. ಏನಪ್ಪ ಸಂಕೇತ ಅಂತ ಅಂದರೆ ಸೋಡಿಯಮ್ದು Na, ಕಾರ್ಬೋನೇಟ್ದು CO3. ಅದಾದಮೇಲೆ ಏನು ಗೊತ್ತಿರಬೇಕು, ವೇಲೆನ್ಸಿ ಗೊತ್ತಿರಬೇಕು. ಸೋಡಿಯಮ್ದಾದರೆ +1, ಕಾರ್ಬೋನೇಟ್ದಾದರೆ -2. ಇದು ಹೆಂಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಔಟರ್ ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದರ ಮೇಲೆ ನಾವು ವೇಲೆನ್ಸಿನ ಕಂಡುಹಿಡಿತೀವಲ್ವಾ, ಆ ಥರ ಕಂಡುಹಿಡ್ಕೋಬೇಕು. ನೆಕ್ಸ್ಟು ಇದು ಸೂತ್ರ ಏನು ಅಂತ ಅಂದರೆ ಈ ಥರ ಕ್ರಾಸ್ ಮಾಡಿದಾಗ Na2CO3 ಬರುತ್ತೆ. ಆವಾಗ ಸೋಡಿಯಂ ಕಾರ್ಬೋನೇಟ್ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ 2 ಸೋಡಿಯಂ ಆಟಮು, 1 ಕಾರ್ಬನ್ ಆಟಮ್ ಮತ್ತು 3 ಆಕ್ಸಿಜನ್ ಆಟಮ್ ಜೊತೆಗೆ ಮೀನ್ಸ್ ಅಣುಗಳ ಜೊತೆಗೆ ವರ್ತಿಸಿದಾಗ ಏನು ಬರುತ್ತೆ, Na2CO3 ಬರುತ್ತೆ. ಏನು ಸೋಡಿಯಂ ಕಾರ್ಬೋನೇಟ್ ಬರುತ್ತೆ ಅಂತ ಅರ್ಥ. ಸೊ ಇದು ಸೋಡಿಯಂ ಕಾರ್ಬೋನೇಟ್ನ ಈ ಥರ ನಾವು ಕಂಡುಹಿಡ್ಕೋಬೇಕು. ನೆಕ್ಸ್ಟು ಇರೋದು ಅಮೋನಿಯಂ ಸಲ್ಫೇಟ್. ಅಮೋನಿಯಂ ಸಲ್ಫೇಟ್ನ ಸೂತ್ರ ಅಮೋನಿಯಂ ಸಲ್ಫೇಟ್ನ ಸೂತ್ರ ಅಮೋನಿಯಂ ಸಲ್ಫೇಟ್ನ ಸೂತ್ರ. ಫಸ್ಟು ಅಮೋನಿಯಂ ಸಲ್ಫೇಟ್ ಸಂಕೇತ ಗೊತ್ತಿರಬೇಕು, ವೇಲೆನ್ಸಿ ಗೊತ್ತಿರಬೇಕು. ಅದಾದಮೇಲೆ ಅದು ಸೂತ್ರನ ಬರೆಯೋದು ನಮಗೆ ಗೊತ್ತಿರಬೇಕಾಗುತ್ತಲ್ವಾ. ಅಮೋನಿಯಂ NH4, ಸಲ್ಫೇಟ್ NH4 ವೇಲೆನ್ಸಿ +1, ಸಲ್ಫರ್ದು -2 ಆಗುತ್ತೆ. ನೆಕ್ಸ್ಟು ಏನು ಮಾಡಬೇಕಾಗುತ್ತೆ, ಈ ಥರ ಕ್ರಾಸ್ ಮಾಡಿ ನೆಕ್ಸ್ಟ್ ಏನು ಬರಿತೀವಿ, NH4 2 ಅಂತ ಅಂದರೆ ಅಮೋನಿಯಂ ಸಲ್ಫೇಟ್ ಆಗುತ್ತೆ. ನೋಡಿ ಇದು ಅಮೋನಿಯಾ ಅಲ್ವಾ. NH4 ಎಷ್ಟಿದೆ, 2 ಇದೆ, ಬ್ರಾಕೆಟ್ ಯೂಸ್ ಮಾಡಿದ್ದೀವಿ. ಬ್ರಾಕೆಟ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಸಲ್ಫರ್ ಇದೆ, ಸಲ್ಫರ್ನ ಬರ್ಕೊಂಡಿದ್ದೀವಿ. ಅಂದರೆ ಇದರ ಅರ್ಥ ಏನು ಅಂತ ಅಂದರೆ 2 ನೈಟ್ರೋಜನ್ ಆಟಮು ಅಣುಗಳು, 8 ಹೈಡ್ರೋಜನ್ ಅಣುಗಳು, 1 ಸಲ್ಫರ್ ಆಟಮ್ ಅಣುಗಳ ಜೊತೆಗೆ ವರ್ತಿಸಿದಾಗ ಏನು ಬರುತ್ತೆ ಅಂತ ಅಂದರೆ ಅಮೋನಿಯಂ ಸಲ್ಫೇಟ್ ಬರುತ್ತೆ. ಅದನ್ನು ಕಂಡುಹಿಡಿಯೋದಕ್ಕೆ ಏನು ಮಾಡ್ತೀವಿ, ಅದರ ಸಂಕೇತ ಬರ್ಕೊತೀವಿ. ಅದರ ಸಂಕೇತ ಏನು, ಅಮೋನಿಯಮ್ದು NH4, ಸಲ್ಫೇಟ್ದು S ಆಗುತ್ತೆ. ಅದಾದಮೇಲೆ ವೇಲೆನ್ಸಿ ಬರ್ಕೊತೀವಿ. ವೇಲೆನ್ಸಿ +1 ಆಗುತ್ತೆ, ಸಲ್ಫೇಟ್ದು -2 ಆಗುತ್ತೆ. ಅದನ್ನು ಕ್ರಾಸ್ ಮಾಡಿದಾಗ NH4 2 ಅಂದರೆ ಅಮೋನಿಯಂ ಸಲ್ಫೇಟ್ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ 2 ಅಮೋನಿಯಂ ಅಣುಗಳು 1 ಸಲ್ಫರ್ ಅಣುವಿನ ಜೊತೆಗೆ ವರ್ತಿಸಿದಾಗ ಅಮೋನಿಯಂ ಸಲ್ಫೇಟ್ ಬರುತ್ತೆ ಅಂತ ಅರ್ಥ. ಈ ಥರ ನಾವು ಏನು ಮಾಡ್ಬೋದು ಅಂತ ಅಂದರೆ ಸೂತ್ರಗಳನ್ನ ಈ ಥರ ಕಂಡುಹಿಡ್ಕೊತ ಹೋಗಬೇಕು. ಏನು ಗೊತ್ತಿರಬೇಕಪ್ಪ ನಿಮಗೆ ಇಂಪಾರ್ಟೆಂಟ್ ಆಗಿ ಅಂತ ಅಂದರೆ ಆ ಸೂತ್ರ ಬರೆಯುವಾಗ ಅದರ ಸಂಕೇತ ಗೊತ್ತಿರಬೇಕು, ಅದರ ವೇಲೆನ್ಸಿ ಗೊತ್ತಿರಬೇಕು ಮಕ್ಕಳೇ. ಆ ಸಂಕೇತ ಮತ್ತು ವೇಲೆನ್ಸಿ ಕಲಿಬೇಕು ಅಂತ ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನು ಡೇ ಬೈ ಡೇ ನೋಡ್ತಾ ಇದ್ದರೆ ಏನಾಗುತ್ತೆ, ನಿಮಗೆ ಬರುತ್ತೆ. ಸೊ ಇಷ್ಟು ನಿಮ್ಮ ಎಕ್ಸಾಂಪಲ್ ಪ್ರಾಬ್ಲಮ್ಸು. ಇದಾದಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಪ್ರಶ್ನೆಗಳು ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳು ನಾವೀಗ ಸಾಲ್ವ್ ಮಾಡೋಣ. ಟೈಮ್ ನೋಡ್ಕೊಳ್ಳೋಣ ಫಸ್ಟು ಎಷ್ಟಾಗಿದೆ ಅಂತ. ಓಕೆ, ಟೈಮ್ ಇದೆ 14 ಮಿನಿಟ್ಸ್. ಪ್ರಶ್ನೆಗಳು ಬರ್ಕೊಂಡು ಹೋಗೋಣ. ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ.
ಇದು ಪೇಜ್ ನಂಬರು 83 ಇದೆ ಪ್ರಶ್ನೆಗಳು. ಕೆಳಗಿನವುಗಳ ಸೂತ್ರಗಳನ್ನು ಬರೆಯಿರಿ. ಕೆಳಗಿನವುಗಳ ಸೂತ್ರಗಳನ್ನು ಫಸ್ಟ್ ಒನ್ನಲ್ಲಿ ಸೋಡಿಯಂ ಆಕ್ಸೈಡ್, ಸೋಡಿಯಂ ಆಕ್ಸೈಡ್, ಸೆಕೆಂಡ್ ಒನ್ನಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್. ನೆಕ್ಸ್ಟು ಇವೆರಡು ಮಾಡೋಣ, ಆಮೇಲೆ ಎರಡನ್ನು ನೆಕ್ಸ್ಟ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಸೋಡಿಯಂ ಆಕ್ಸೈಡ್ ಇದೆ ಅಲ್ವಾ? ಸೋಡಿಯಂ ಆಕ್ಸೈಡು ನಾವು ಏನು ಮಾಡಬೇಕು, ಆ ಸೂತ್ರನ ಕಂಡುಹಿಡಿಬೇಕು. ನಮಗೆ ಹೆಂಗೆ ಗೊತ್ತಿರಬೇಕು? ಸೋಡಿಯಂ ಆಕ್ಸೈಡ್ದು ಸಂಕೇತ ಗೊತ್ತಿರಬೇಕು, ಅದಾದಮೇಲೆ ಅದರದ್ದು ವೇಲೆನ್ಸಿ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟು ಆ ಸೂತ್ರನ ಕಂಡುಹಿಡಿಬೋದಲ್ವಾ? ಸಂಕೇತ ಏನಪ್ಪ? ಸೋಡಿಯಮ್ದು Na ಆಗುತ್ತೆ, ಆಕ್ಸೈಡ್ದು O ಆಗುತ್ತೆ, Na+O2 -O-2 ಕರೆಕ್ಟು. ನೆಕ್ಸ್ಟು ಇದನ್ನೇನು ಮಾಡಬೇಕು ಅಂತ ಅಂದರೆ ಈ ಥರ ಕ್ರಿಸ್ ಕ್ರಾಸ್ ಮಾಡಿಕೊಳ್ಳೋಣ. Na2 ವೇಲೆನ್ಸಿದು ವೇಲೆನ್ಸಿ ಎಷ್ಟು? ಸೂತ್ರ ಏನಾಗುತ್ತೆ? Na2O ಆಗುತ್ತೆ. ಅಂದರೆ ಸೋಡಿಯಂ ಆಕ್ಸೈಡ್ನ ಸೂತ್ರ ಕಂಡುಹಿಡಿಬೇಕು ಅಂದರೆ ಸೋಡಿಯಮ್ದು ಸಂಕೇತ ಗೊತ್ತಿರಬೇಕು, ಆಕ್ಸಿಜನ್ ಅಂತ ಅಂದರೆ O ಅಲ್ವಾ? ಆಮೇಲೆ ಸೋಡಿಯಮ್ದು ವೇಲೆನ್ಸಿ +1, ಆಕ್ಸಿಜನ್ದು -2. ಇಲ್ಲೇನಾಗುತ್ತೆ ಅಂತ ಅಂದರೆ ಕ್ರಿಸ್ ಕ್ರಾಸ್ ಮಾಡಿದಾಗ Na2O ಆಗುತ್ತೆ. ಅಂದರೆ ಸೋಡಿಯಂ ಆಕ್ಸೈಡ್ ಬರಬೇಕು ಅಂತ ಅಂದರೆ 2 ಸೋಡಿಯಂ ಅಣುಗಳು ಒಂದು ಆಕ್ಸಿಜನ್ ಅಣುವಿನ ಜೊತೆಗೆ ವರ್ತಿಸಿದಾಗ ಏನು ಬರುತ್ತೆ ಅಂತ ಅಂದರೆ ಸೋಡಿಯಂ ಆಕ್ಸೈಡ್ ಬರುತ್ತೆ. ಅದನ್ನು ಕಂಡುಹಿಡಿಯುವಂಥ ಅದ್ರ ಸೂತ್ರ ಏನಪ್ಪ? ರಾಸಾಯನಿಕ ಸೂತ್ರ ಅಂದರೆ Na2O ಅಂತ ಅರ್ಥ. ನೆಕ್ಸ್ಟು ಅಲ್ಯೂಮಿನಿಯಂ ಕ್ಲೋರೈಡ್. ಅಲ್ಯೂಮಿನಿಯಂ ಕ್ಲೋರೈಡಲ್ಲಿ ಫಸ್ಟು ಅದ್ರ ಸಂಕೇತ ಬರ್ಕೋಬೇಕು, ಅದಾದಮೇಲೆ ಏನು ಬರ್ಕೋಬೇಕು? ವೇಲೆನ್ಸಿ ಬರ್ಕೋಬೇಕು. ನೆಕ್ಸ್ಟು ಏನು ಬರಿತೀವಿ? ಸೂತ್ರ ಬರಿತೀವಿ. ಅದ್ರ ಸೂತ್ರ ಏನು ಅಂತ. ಅಲ್ಯೂಮಿನಿಯಂ ಕ್ಲೋರೈಡ್, ಅಲ್ಯೂಮಿನಿಯಮ್ಮು Al, ಕ್ಲೋರೈಡು Cl. ಓಕೆನಾ? Alದು ಮೀನ್ಸ್ ಅಲ್ಯೂಮಿನಿಯಮ್ದು ವೇಲೆನ್ಸಿ +3, ಕ್ಲೋರೈಡು Cl -2, Cl -1 ಆಗುತ್ತೆ, ಕ್ಲೋರಿನ್ದು -1. ಈ ಥರ ಕ್ರಿಸ್ ಕ್ರಾಸ್ ಮಾಡ್ಕೊಳ್ಳೋಣ. AlCl3 ಅವಾಗೇನಾಗುತ್ತೆ? AlCl3 ಅಂತ ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಆಗುತ್ತೆ. ಅಂದರೆ ಇದರ ಅರ್ಥ ಏನಪ್ಪ ಅಂತ ಅಂದರೆ ಒಂದು ಅಲ್ಯೂಮಿನಿಯಂ ಅಣು 3 ಕ್ಲೋರಿನ್ ಅಣುಗಳ ಜೊತೆಗೆ ವರ್ತಿಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ ಅಂತ ಅರ್ಥ. ಅಲ್ಲಿ ಏನು ಗೊತ್ತಿರಬೇಕು? ಅಲ್ಯೂಮಿನಿಯಂ ಸಂಕೇತ ಗೊತ್ತಿರಬೇಕು, ಕ್ಲೋರಿನ್ ಸಂಕೇತ ಗೊತ್ತಿರಬೇಕು. ಅಲ್ಯೂಮಿನಿಯಂ ಸಂಕೇತ Al, ಕ್ಲೋರಿನ್ ಸಂಕೇತ Cl. ವೇಲೆನ್ಸಿ ಅಂತ ಅಂದರೆ ಹೆಂಗೆ ಕಂಡುಹಿಡಿಬೇಕು ಅಂತ ಗೊತ್ತಿದೆ. ಅಲ್ಯೂಮಿನಿಯಮ್ದು Al, ಅಲ್ಯೂಮಿನಿಯಮ್ದಾದರೆ +3, ಕ್ಲೋರಿನ್ ಆದರೆ -1. ಆಗ ಏನಾಗುತ್ತೆ? ಈ ಥರ ಕ್ರಿಸ್ ಕ್ರಾಸ್ ಮಾಡ್ಕೊಂಡಾಗ AlCl3 ಆಗುತ್ತೆ. ಅದರ ಅರ್ಥ ಏನಪ್ಪ ಅಂದರೆ ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ ಅಂತ ಅರ್ಥ. ಅಲ್ಯೂಮಿನಿಯಂ ಕ್ಲೋರೈಡ್ ಬರಬೇಕು ಅಂತ ಅಂದರೆ Al ಅಣು ಎಷ್ಟು ಕ್ಲೋರಿನ್ ಅಣುಗಳ ಜೊತೆಗೆ ವರ್ತಿಸಬೇಕು? 3 ಕ್ಲೋರಿನ್ ಅಣುಗಳ ಜೊತೆಗೆ ವರ್ತಿಸಿದಾಗ ನಮಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ ಅಥವಾ ಸಿಗುತ್ತೆ ಅಂತ ಅರ್ಥ. ನೆಕ್ಸ್ಟು ಏನಿದೆಯಪ್ಪ ಅಂದರೆ ಸೋಡಿಯಂ ಸಲ್ಫೈಡ್ ಒಂದಿದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಒಂದಿದೆ.
ಸೋಡಿಯಂ ಸಲ್ಫೈಡ್. ಸಲ್ಫೈಡ್. ನಾಲ್ಕನೇದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ನೋಡಿ, ಸೋಡಿಯಂ ಸಲ್ಫೈಡ್ದು ಏನು ಮಾಡಬೇಕು, ರಾಸಾಯನಿಕ ಸೂತ್ರನ ಕಂಡಿಡ್ಕೋಬೇಕು. ಫಸ್ಟು ಏನು ಮಾಡ್ಕೋಬೇಕಪ್ಪ, ಅದರ ಸಂಕೇತ ಬರೀಬೇಕಲ್ವಾ, ಸಂಕೇತ ಬರೀಬೇಕು. ಅದಾದಮೇಲೆ ವೇಲೆನ್ಸಿ ಬರ್ಕೋಬೇಕಾಗತ್ತೆ. ಅದಾದಮೇಲೆ ಅದರ ಸೂತ್ರ ಏನು ಬರುತ್ತೆ ಅನ್ನೋದು ಬರಿಬೇಕಾಗುತ್ತಲ್ವಾ. ಸಂಕೇತ, ಸೋಡಿಯಂದು ಸಂಕೇತ ಏನು, Na, ಸಲ್ಫೈಡ್ದು S. ಸೋಡಿಯಂ ವೇಲೆನ್ಸಿ ಎಷ್ಟು, +1. ಸಲ್ಫರ್ದು ಎಷ್ಟು, -2. ಏನು ಮಾಡಬೇಕು, ಕ್ರಾಸ್ ಮಾಡ್ಕೋಬೇಕು ಅಂತ ಗೊತ್ತಿದೆ ಅಲ್ವಾ. Na2S ಅಂದರೆ ಸೋಡಿಯಂ ಸಲ್ಫೈಡ್ ಆಯಿತು. ಅಂದರೆ 2 ಸೋಡಿಯಂ ಅಣುಗಳು ಒಂದು ಸಲ್ಫರ್ ಅಣುವಿನ ಜೊತೆಗೆ ವರ್ತಿಸಿದಾಗ ಏನು ಬರುತ್ತೆ, ಸೋಡಿಯಂ ಸಲ್ಫೈಡ್ ಬರುತ್ತೆ. ಸಂಕೇತ ಗೊತ್ತಿರಬೇಕು, ವೇಲೆನ್ಸಿ ಗೊತ್ತಿರಬೇಕು, ಸೂತ್ರ ಹೆಂಗೆ ಬರಿಬೇಕು ಅನ್ನೋ ಗೊತ್ತಿರಬೇಕು ಅಷ್ಟೇ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಲ್ಲಿನೂ ಅಷ್ಟೇ, ಸಂಕೇತ, ವೇಲೆನ್ಸಿ ಏನು, ಸೂತ್ರ. ಮೆಗ್ನೀಷಿಯಂ ಸಂಕೇತ ಏನಪ್ಪ ಅಂದರೆ Mg, ಹೈಡ್ರಾಕ್ಸೈಡು OH. Mg ಮೆಗ್ನೀಷಿಯಮ್ದು ವೇಲೆನ್ಸಿ +2 ಅಲ್ವಾ, ಹೈಡ್ರಾಕ್ಸೈಡ್ದು -1. ಕ್ರಾಸ್ ಮಾಡಿ ಏನು ಬರುತ್ತೆ, Mg OH ಟ್ವೈಸ್ ಅಂತ ಆಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದು 3ನೇ ನಿಯಮ ಅಲ್ವಾ. ಬಹುಪರಮಾಣೀಯ ಅಯಾನ್ಗಳು ಜಾಸ್ತಿ ಇದ್ದರೆ, ಒಂದಿದ್ರೆ ಈ ಕಂಸ ಬರೆಯೋ ಅಗತ್ಯ ಇರೋದಿಲ್ಲ. ಒಂದಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ಈ ಕಂಸನ ಬರಿಬೇಕು, ಅದರ ಅನುಪಾತನ ಸೂಚಿಸಬೇಕಾಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬರಬೇಕು, ಅದಾಗಬೇಕು ಅಂತ ಅಂದರೆ ಒಂದು ಮೆಗ್ನೀಷಿಯಂ ಅಣು 2 ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅಣುಗಳ ಜೊತೆಗೆ ವರ್ತಿಸಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಅಂತ ಅರ್ಥ. ಇಲ್ಲಿ ನೀವು ಸೂತ್ರ ಬರೆಯುವಾಗ ನೋಡಪ್ಪ, ಏನು ನಮಗೆ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಅಂತ ಅಂದರೆ ಅದರ ಸಂಕೇತ ನಮಗೆ ಗೊತ್ತಿರಲೇಬೇಕು, ಅದರ ವೇಲೆನ್ಸಿ ನಮ್ಗೆ ಗೊತ್ತಿರಬೇಕು. ಈ ಎರಡೂ ಗೊತ್ತಿಲ್ಲ ಅಂತ ಅಂದರೆ ಆ ಸೂತ್ರ ಬರೆಯೋದಕ್ಕಾಗೋದಿಲ್ಲ. ಸೊ ಏನು ಮಾಡಬೇಕು, ಸೂತ್ರನ ಸಂಕೇತ ಕಲಿಬೇಕು, ಅದ್ರ ವೇಲೆನ್ಸಿ ಕಲಿಬೇಕು, ಆಯಿತಾ. ಇದಿಷ್ಟು ಕಲಿತ್ರೆ ಸೂತ್ರನ ಬರೆಯೋದಕ್ಕೆ ಬರುತ್ತೆ. ನೀವು ಕಲಿತೀರಾ. ಸೊ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ನೋಡ್ತಾ ಇದ್ದರೆ ಇವೆಲ್ಲವೂ ತನ್ನಷ್ಟಿಗೆ ತಾನೇ ಬರುತ್ತೆ. ಸೊ ಇದಿಷ್ಟು ಸೂತ್ರನ ಯಾವ ಥರ ಬರಿಬೇಕು ಅಂತ ಹೇಳಿದೆ. ನೆಕ್ಸ್ಟು ಏನಿದೆ ಅಂತ ಅಂದರೆ ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ ಅಂತ ಇದೆ. ನೋಡೋಣ. ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ಬರಬೇಕು ಅಂದರೆ ಆಯಿತಾ. ಪ್ರಾಕ್ಟೀಸ್ ಮಾಡಲೇ ಏನೂ ಬರಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಸೆಕೆಂಡ್ ಒಂದು 2ನೇ ಪ್ರಶ್ನೆ ಏನಿದೆ ನೋಡೋಣ. ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ
ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೆಯಿರಿ. ಅದರಲ್ಲಿ ಫಸ್ಟ್ ಒನ್ನು Al2SO4 ಥ್ರೈಸ್. Al2SO4 ಥ್ರೈಸ್ ಅಂದರೆ ಆ SO4 ನಾವು 3 ಟೈಮು ರಿಪೀಟ್ ಆಗಿದೆ ಅಂತ ಅರ್ಥ. ಸೆಕೆಂಡ್ ಒನ್ನಲ್ಲಿ CaCl2. ನೆಕ್ಸ್ಟ್ ಥರ್ಡ್ ಒನ್ K2SO4. K2SO4. ನೆಕ್ಸ್ಟು KNO3. ನೆಕ್ಸ್ಟು ಐದನೇದು CaCO3. ನಾವು ಇಲ್ಲಿವರೆಗೂ ಏನು ಕಲ್ತ್ವಿ ಅಂತ ಅಂದರೆ ಅವರು ಸಂಯುಕ್ತಗಳ ಹೆಸರುಗಳು ಕೊಟ್ಟಿದ್ದರು. ಆ ಹೆಸರುಗಳು ಕೊಟ್ಟಾಗ ನಾವೇನು ಮಾಡಬೇಕಾಗಿತ್ತು, ರಾಸಾಯನಿಕ ಸೂತ್ರನ ಕಂಡುಹಿಡಿಬೇಕಾಗಿತ್ತು. ಇಲ್ಲಿ ಏನು ಕೊಟ್ಟಿದ್ದಾರೆ, ರಾಸಾಯನಿಕ ಸೂತ್ರ ಕೊಟ್ಟಿದ್ದಾರೆ, ಸಂಯುಕ್ತಗಳ ಹೆಸರುಗಳು ನಾವು ಬರಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ Al2SO4 ಥ್ರೈಸ್ ಅಂತ ಇದೆ. ಅಲ್ಯೂಮಿನಿಯಂ ಸಲ್ಫೇಟ್ ಆಗುತ್ತಲ್ವ ಇದು, ಯಾಕಂದರೆ ಇಲ್ಲಿ ಅಲ್ಯೂಮಿನಿಯಂ ಇದೆ, ಇಲ್ಲಿ ಸಲ್ಫರ್ ಇದೆ, ಆಕ್ಸಿಜನ್ ಇದೆ, 3 ಟೈಮ್ಸ್ ಇದೆ. ಸೊ ಅದನ್ನು ಏನಂತ ಬರಿತೀವಿ ಅಂತ ಅಂದರೆ ಅಲ್ಯೂಮಿನಿಯಂ ಸಲ್ಫೇಟ್ ಅಂತ ಬರಿತೀವಿ. ಇದು ನಿಮಗೆ ಯಾಕೆ ಬರಿತೀವಿ ಅಂತ ಅಂದರೆ, ನಾನು ಪಾರ್ಟ್ 7ನಲ್ಲಿ ಒಂದು ಅಯಾನ್ಯ ಸಂಕೇತ ಮತ್ತು ಹೆಸರುಗಳು ಅಂತ ಚಾರ್ಟ್ ಬರೆದಿದ್ನಲ್ವ, ಆ ಚಾರ್ಟ್ ನೋಡಿದರೆ ಇದನ್ನು ಯಾಕೆ ಈ ಥರ ಬರಿಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಲ್ಯೂಮಿನಿಯಂ ಸಲ್ಫೇಟ್ ಇದು ಕ್ಯಾಲ್ಸಿಯಂ ಇದೆ, Cl2 ಇದೆ, ಅಂದರೆ ಕ್ಲೋರಿನ್ ಆಟಮು ಅಣುಗಳು 2 ಇದ್ದಾವೆ. ಇದನ್ನೇನಂತ ಬರಿತೀವಿ, ಕ್ಯಾಲ್ಸಿಯಂ ಕ್ಲೋರೈಡ್. ಕ್ಲೋರಿನ್ ಅಂತಂದರೆ ಒಂದಿದ್ದರೆ ಬರಿಬೇಕು, 2 ಇದ್ದರೆ ಕ್ಲೋರೈಡ್ ಅಂತ ಬರಿಬೇಕಾಗುತ್ತೆ. ಇಲ್ಲಿ ಪೊಟ್ಯಾಷಿಯಮ್ ಇದೆ, ಸಲ್ಫೇಟ್ ಇದೆ. ಪೊಟ್ಯಾಷಿಯಂ ನೋಡಲ್ಲಿ, ಅದು SO4 ಇದ್ರೆ ಸಲ್ಫೇಟ್ ಅಂತ ಬರ್ತಿದ್ದೀನಲ್ವ, ಇಲ್ಲಿ SO4 ಇದೆ, K2 ಇದೆ. ಪೊಟ್ಯಾಷಿಯಂ, K ಅಂದರೆ ಪೊಟ್ಯಾಷಿಯಮ್ ಅಲ್ವಾ, ಪೊಟ್ಯಾಷಿಯಂ ಸಲ್ಫೇಟ್. ನೆಕ್ಸ್ಟು ಇದೇನಪ್ಪ ಅಂದರೆ ಪೊಟ್ಯಾಷಿಯಮ್ಮು, NO3 ಅಂದರೆ ನೈಟ್ರೇಟ್. ಏನಂತ ಬರಿತೀವಿ, ಪೊಟ್ಯಾಷಿಯಂ ನೈಟ್ರೇಟ್. ಇಲ್ಲಿ ಕ್ಯಾಲ್ಸಿಯಂ ಇದೆ, ಇಲ್ಲಿ CO3 ಇದೆ, ಕಾರ್ಬೋನೇಟ್ ಅಲ್ವಾ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಇದು ಕ್ಯಾಲ್ಸಿಯಮ್ಮು, CO3 ಅಂದರೆ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್. ಹೀಗೆ ಇವನ್ನೆಲ್ಲ ಬರಿಬೇಕು. ಇದು ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ, ಅಯಾನುಗಳ ಸಂಕೇತಗಳು ಮತ್ತು ಹೆಸರುಗಳು ಅನ್ನೋದೊಂದು ಸಪ್ರೇಟೇ ಒಂದು ಚಾರ್ಟು ಬರ್ತಿದ್ನಲ್ವಾ, ಅದನ್ನು ನೋಡಿದರೆ ಇದನ್ನು ಯಾವ ಥರ ನಾವು ಹೆಸರಿಸ್ಬೇಕು, ಹೆಸರು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದಿಷ್ಟು 2ನೇ ಕ್ವಶನ್ನಲ್ಲಿ. ಸಬ್ ಕ್ವಶನ್ಸು 5 ಇದ್ವು, 5 ಈ ಥರ ಬರ್ಕೋಬೇಕಾಗುತ್ತೆ ಮಕ್ಕಳೇ. ಇದು 4ನೇದು, 3ನೇದು ಅಂತ ಬರ್ತೀನಲ್ಲ, ಒಂದ್ಸರಿ ನೋಡ್ಕೊಳ್ರಿ ಯಾವ ಥರ ಬರಿಬೇಕು ಅಂತ.
ಓಕೆ, ನೋಡ್ಕೊಂಡ್ರಿ ಅಲ್ವಾ? ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಬರೀ ಇದೆ ಅಷ್ಟೇ ಅಲ್ಲ, ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ತೊಗೊಂಡ್ಬಿಟ್ಟು ಈ ಥರ ನೇಮು ಕೊಡೋದನ್ನು ಕಲ್ತ್ಕೊಳ್ಳಿ. ಚಾರ್ಟನ್ನು ನೀವು ಪರ್ಫೆಕ್ಟ್ ಆದ್ರಿ ಅಂತ ಅಂದರೆ ಇಲ್ಲೇನಾಗುತ್ತಪ್ಪ ಅಂತ ಅಂದರೆ ಯಾವುದೇ ಒಂದು ರಾಸಾಯನಿಕದ ಹೆಸರು ಕೊಡಲಿ, ಅದರದ್ದು ರಾಸಾಯನಿಕದ ಸೂತ್ರ ಕಂಡುಹಿಡಿಯೋಕ್ಕೆ ಹೇಳಲಿ, ರಾಸಾಯನಿಕದ ಹೆಸರು ಬರೆಯೋದಕ್ಕೆ ಹೇಳಲಿ, ಎಲ್ಲದೂ ಏನಾಗುತ್ತೆ ಈಸಿಯಾಗಿ ಬರುತ್ತೆ. ಯಾವಾಗ ಅಂತ ಅಂದರೆ ಆ ಚಾರ್ಟ್ ಕಂಪ್ಲೀಟಾಗಿ ನೀವು ಕಲಿಬೇಕು. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ರಾಸಾಯನಿಕ ಸೂತ್ರ ಪದದ ಅರ್ಥವೇನು ಅಂತ ಇದೆ. ರಾಸಾಯನಿಕ ಸೂತ್ರ, ರಾಸಾಯನಿಕ ಸೂತ್ರ ಪದದ ಅರ್ಥವೇನು? ಇದನ್ನು ನಾನು ಹೇಳಿದೆ ಅಲ್ವಾ, ರಾಸಾಯನಿಕ ಸೂತ್ರ ಅಂದರೆ ಏನು ಅಂತ ಹಿಂದಿನ ಕ್ಲಾಸಲ್ಲಿ. ರಾಸಾಯನಿಕ ಸೂತ್ರ ಅಂದರೆ ಏನಪ್ಪ ಅಂತ ಅಂದರೆ ಒಂದು ಸಂಯುಕ್ತದಲ್ಲಿನ ಧಾತುಗಳು ಇರ್ತಾವಲ್ವ, ಆ ಧಾತುಗಳನ್ನು ರಾಸಾಯನಿಕವಾಗಿ ಸೂತ್ರದ ಮೂಲಕ ಯಾವ ಥರ ಸೂಚಿಸ್ತೀವಿ ಅನ್ನೋದನ್ನು ರಾಸಾಯನಿಕ ಸೂತ್ರ ಅಂತ ಕರೀತಾರೆ. ಸಂಯುಕ್ತದಲ್ಲಿನ ಧಾತುಗಳನ್ನು ಸಂಯುಕ್ತದಲ್ಲಿನ ಧಾತುಗಳನ್ನು ಸೂತ್ರದ ಮೂಲಕ ರಾಸಾಯನಿಕವಾಗಿ ಕೆಮಿಕಲ್ ಆಗಿ ಯಾವ ಥರ ಅಂತ ರಾಸಾಯನಿಕವಾಗಿ ಸೂಚಿಸುವುದಕ್ಕೆ ಏನಂತ ಕರಿತೀವಿ? ರಾಸಾಯನಿಕ ಸೂತ್ರ ಎನ್ನುತ್ತಾರೆ. ಅಂದರೆ ಒಂದು ಎಕ್ಸಾಂಪಲ್ ಅಂತ ಅಂದರೆ ಮೆಗ್ನೀಷಿಯಂ ಕ್ಲೋರೈಡ್ ತಗೊಳ್ಳೋಣ, MgCl2. MgCl2 ಮೆಗ್ನೀಷಿಯಂ ಕ್ಲೋರೈಡ್ ಇದೊಂದು ಸಂಯುಕ್ತ ಅಲ್ವಾ, ಅದನ್ನು ನಾವು ರಾಸಾಯನಿಕವಾಗಿ ಹೆಂಗೆ ಸೂಚಿಸ್ತೀವಿ? ಮೆಗ್ನೀಷಿಯಮ್ನ Mg ಅಂತ ತೊಗೊತೀವಿ, ಮೆಗ್ನೀಷಿಯಂ ಕ್ಲೋರೈಡ್ನ Cl2 ಅಂತ ತೊಗೊತೀವಿ, ಜೊತೆಗೆ ಬರೆದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಇದರ ಪ್ರಕಾರ ಏನು ಅಂತ ಅಂದರೆ ಮೆಗ್ನೀಷಿಯಂ ಕ್ಲೋರೈಡ್ ಒಂದು ಸಂಯುಕ್ತ ಧಾತುಗಳು ಅಂತ ಅಂದರೆ ಮೆಗ್ನೀಷಿಯಮ್ಮು ಮತ್ತು ಕ್ಲೋರೈಡ್ ಧಾತುಗಳು. ಅವನ್ನ ಏನು ಮಾಡಿದ್ದೀವಿ ಅಂತ ಅಂದರೆ ರಾಸಾಯನಿಕವಾಗಿ ಸೂತ್ರದ ಮೂಲಕ ಏನು ಮಾಡಿದ್ದೀವಿ? ಸೂಚಿಸ್ತಾ ಇದ್ದೀವಿ. ಅದಕ್ಕೆ ಅದನ್ನು ಏನಂತ ಕರಿತೀವಿ? ರಾಸಾಯನಿಕ ಸೂತ್ರ ಅಂತ ಕರಿತೀವಿ. ಓಕೆನಾ? ಇದು ರಾಸಾಯನಿಕ ಪದದ ಅರ್ಥ. ನೆಕ್ಸ್ಟು ಏನಿದೆ ಅಂತ ಅಂದರೆ ಇದು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್ ಏನಿದೆಯಪ್ಪ ಅಂತ ಅಂದರೆ ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ ಅಂತ ಇದೆ. ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ, ಎಷ್ಟು
ಪರಮಾಣುಗಳಿವೆ ಎನ್ನುವುದನ್ನು ತಿಳಿಸಿ ಅಂತ ಇದೆ. ಅದರಲ್ಲಿ ಫಸ್ಟ್ ಒನ್ನಲ್ಲಿ H2S ಹೈಡ್ರೋಜನ್ ಸಲ್ಫೈಡ್ ಅಂತ, ಸೆಕೆಂಡ್ ಒನ್ನಲ್ಲಿ PO4 3- ಇದು H2S ಅಣು. ಇದೇನಪ್ಪ ಅಂತ ಅಂದರೆ ಅಯಾನ್. ನೋಡಿ, ಇಲ್ಲಿ ಕೇಳಿರೋ ಕ್ವಶನ್ ಏನಪ್ಪ ಅಂತ ಅಂದರೆ ಇವುಗಳಲ್ಲಿ ಅಂತ ಅಂದರೆ H2S ಮತ್ತು PO4 3- ನಲ್ಲಿ ಎಷ್ಟು ಪರಮಾಣುಗಳಿವೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕು, ತಿಳಿಸ್ಬೇಕು. ಫಸ್ಟು ನಾವು ಸ್ಟೆಪ್ ವೈಸ್ ಬರೀಬೇಕಾಗುತ್ತೆ. ಎಲ್ಲ ಸ್ಟೆಪ್ಪಿಗೂ ಅದರದ್ದೇ ಆದ ಮಾರ್ಕ್ಸ್ಗಳು ಇರ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಸ್ಟೆಪ್ ವೈಸು ಬರೆಯೋದನ್ನು ಕಲಿಬೇಕು. ಎಲ್ಲದರಲ್ಲೂ ಅಷ್ಟೇ, ಯಾವುದೇ ಒಂದು ಕ್ವಶನ್ ಕೊಡಲಿ ಸ್ಟೆಪ್ ವೈಸು ಬರೀಬೇಕು. ಇಲ್ಲಿ H2S ಅಲ್ಲಿ ಹೈಡ್ರೋಜನ್ ಒಂದು ಅಣು, ಸಲ್ಫರ್ ಒಂದು ಅಣು ಅಲ್ವಾ. ಈಗ ಫಸ್ಟು ಹೈಡ್ರೋಜನ್ ಅಂದರೆ H ಅಣುವಿನಲ್ಲಿ ಹೈಡ್ರೋಜನ್ ಅಣುಗಳ ಸಂಖ್ಯೆ, ಹೈಡ್ರೋಜನ್ನಲ್ಲಿರುವ ಅಣುಗಳ ಸಂಖ್ಯೆ ಅಥವಾ ಹೈಡ್ರೋಜನ್ ಅಣುಗಳ ಸಂಖ್ಯೆ ಎಷ್ಟು ಅಂತ ಅಂದರೆ 2. ಯಾಕಂದರೆ ಹೈಡ್ರೋಜನ್ ಅಣುವೆ ಎಷ್ಟಿದ್ದಾವೆ, 2 ಇದ್ದಾವೆ. ನೆಕ್ಸ್ಟು ಅದೇ ಥರ ಸಲ್ಫರ್ ಅಣುವಿನಲ್ಲಿ ಇರುವ ಅಣುವಿನ ಸಂಖ್ಯೆ ಅಲ್ಲಿ ಯಾಕೆ ಅಣುಗಳು ಅಂತ ತಗೊಂಡ್ರಿ ಅಂತ ಅಂದರೆ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ. ಸಲ್ಫರಲ್ಲಿ ನೋಡಿರಿ ಇಲ್ಲಿ 1 ಇದೆ. ಸೊ ಅದಕ್ಕೆ 1 ಎಷ್ಟಾಯಿತು ಅಂತ ಅಂದರೆ H2Sನಲ್ಲಿರುವ ಇವುಗಳಲ್ಲಿ ಎಷ್ಟು ಪರಮಾಣುಗಳಿವೆ ಅಂತ ಕೇಳಿದಾರಲ್ವಾ. ಅಣುಗಳು ಅಂತ ಬರಿಬಾರ್ದು, ಪರಮಾಣುಗಳು. ಹೈಡ್ರೋಜನ್ನಲ್ಲಿರುವ ಪರಮಾಣುಗಳು 2. ಸಲ್ಫರ್ನಲ್ಲಿರುವ ಪರಮಾಣು 1. H2S ಅಣುವಿನಲ್ಲಿರುವ ಯಾಕಪ್ಪ ಅಂತ ಅಂದರೆ ಅಣು ಯಾಕೆ ಬರಿಬಾರ್ದು ಅಂತ ಅಂದರೆ ಅಣುವಿನ ಒಳಗೆ ಏನಿರ್ತವೆ, ಪರಮಾಣುಗಳಿರ್ತವೆ. ಅದಕ್ಕೋಸ್ಕರ ಅಣು ಅಂತ ಬರಿಬಾರ್ದು. ಇಲ್ಲಿ H2S ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆ ನೋಡಿ ಎಷ್ಟಾಯಿತು, 2 + 1 = 3. ಎಷ್ಟಿದ್ದಾವೆ H2S ಅಣುವಿನಲ್ಲಿ ಪರಮಾಣುಗಳು ಎಷ್ಟಿದ್ದಾವೆ, 3 ಪರಮಾಣುಗಳು ಇದ್ದಾವೆ. ಇದಿಷ್ಟು ಸ್ಟೆಪ್ ವೈಸು ಬರೀಲೇಬೇಕಾಗುತ್ತೆ. ನೆಕ್ಸ್ಟು PO4 3- ಅಯಾನ್. ಫಾಸ್ಫರಸ್ನಲ್ಲಿರುವ ಪರಮಾಣು ಎಷ್ಟು, 1. ನೋಡಿ ಇಲ್ಲಿ ಫಾಸ್ಫರಸ್ ಒಂದೇ ಇದೆ, ಇಲ್ಲೇನಿಲ್ಲ ಅಂದರೆ 1 ಇದೆ ಅಂತ ಅರ್ಥ, ಇಲ್ಲೇನಿಲ್ಲ ಅಂದ್ರೂ 1 ಇದೆ ಅಂತ ಅರ್ಥ. ಫಾಸ್ಫರಸ್ನಲ್ಲಿರುವ ಪರಮಾಣು 1. ಅದೇ ಥರ ಆಕ್ಸಿಜನ್ನಲ್ಲಿರುವ ಪರಮಾಣುಗಳು ಎಷ್ಟು ನೋಡಿ,
ಆಕ್ಸಿಜನ್ನು ಇಲ್ಲಿ ಎಷ್ಟಿದೆ 4 ಇದ್ದಾವೆ. ಚಾರ್ಜ್ ಎಷ್ಟಾದರೂ ಇರಲಿ, ಅಣುಗಳು ಎಷ್ಟಿದ್ದಾವೆ, ಪರಮಾಣುಗಳು ಎಷ್ಟಿದ್ದಾವೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ವಾ. 1 + 4. ಈಗ ಏನು ಬರಿಬೇಕು, PO4 3- ನಲ್ಲಿರುವ ಪರಮಾಣುಗಳ ಸಂಖ್ಯೆ ಎಷ್ಟು? 1 + 4 ಎಷ್ಟು? 5. ಅಂದರೆ PO4 3- ಅಣುಗಳಲ್ಲಿ PO4 3- ಅಯಾನ್ನಲ್ಲಿ ಎಷ್ಟು ಪರಮಾಣುಗಳಿದಾವಪ್ಪ ಅಂತ ಅಂದರೆ 5. 1 + 4 5. ನೋಡಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಹೈಡ್ರೋಜನ್ ಅಣುವಿನಲ್ಲಿ ಎಷ್ಟಿದ್ದಾವೆ? 2. 2 + 1 3. ಇಲ್ಲಿ ಫಾಸ್ಫರಸಲ್ಲಿ 1 ಇದೆ, ಆಕ್ಸಿಜನಲ್ಲಿ 4 ಇದ್ದಾವೆ. 1 + 4 ಎಷ್ಟು? 5. 5 ಪರಮಾಣುಗಳು ಇದ್ದಾವೆ. ಇಲ್ಲಿ 5 ಆದರೆ ಇಲ್ಲಿ 3 ಇಲ್ಲ. ಸಿಂಪಲಾಗಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಸ್ಟೆಪ್ ವೈಸ್ ಅಂತ ಅಂದರೆ ಇದೇ ಥರ ಬರಿಬೇಕು, ಯಾಕಂದರೆ ಮಾರ್ಕ್ಸ್ ಇರುತ್ತೆ ಅಲ್ವಾ ಸ್ಟೆಪ್ ವೈಸ್ ಬರೆದ್ರೆ. ಓಕೆ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ತಿಳ್ಕೊಂಡ್ವಪ್ಪ ಅಂತ ಅಂದರೆ ನಿಮ್ಮ ಟೆಕ್ಸ್ಟಲ್ಲಿರೋಂಥ ಪ್ರಶ್ನೆಗಳನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ ಸೂತ್ರ, ಕೆಲವೊಂದು ಹಾಗೆ ನೇಮ್ ಕೊಟ್ಟಿರ್ತಾರೆ, ಹೆಸರುಗಳು ಕೊಟ್ಟಿರ್ತಾರೆ. ಆ ಹೆಸರುಗಳ ಮೂಲಕ ನಾವು ಸೂತ್ರನ ಯಾವ ಥರ ಕಂಡುಹಿಡಿಬೇಕು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟು ಎಕ್ಸಾಂಪಲ್ಸಲ್ಲಿ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂತಂದರೆ ಉದಾಹರಣೆಗಳ ಮೂಲಕ ನಾವೇನು ಮಾಡಿದ್ವಿ ಅಂದರೆ ರಾಸಾಯನಿಕ ಸೂತ್ರನ ಕಂಡುಹಿಡಿಯೋದನ್ನು ತಿಳ್ಕೊಂಡ್ವಿ. ಅದಾದಮೇಲೆ ಟೆಕ್ಸ್ಚುಯಲ್ ಪ್ರಾಬ್ಲಮ್ಸ್ನ ತಿಳ್ಕೊಂಡಿದ್ದೀವಿ. ಆಮೇಲೆ ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳು ಅಂತ ಅಂದರೆ ಅಲ್ಲಿ ಒಂದು ರಾಸಾಯನಿಕ ಸೂತ್ರ ಕೊಟ್ಟಿರ್ತಾರೆ. ಆ ರಾಸಾಯನಿಕ ಸೂತ್ರನ ನಾವು ಹೆಂಗೆ ಅದಕ್ಕೆ ಹೆಸರು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ರಾಸಾಯನಿಕ ಸೂತ್ರ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಒಂದು ಅಣು ಕೊಟ್ಟಾಗ ಅಥವಾ ಒಂದು ಅಯಾನ್ ಕೊಟ್ಟಾಗ ಏನು ಮಾಡಬೇಕು, ಅದರಲ್ಲಿ ಎಷ್ಟು ಪರಮಾಣುಗಳಿರ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಮಕ್ಕಳೇ. ಮುಂದಿನ ಕ್ಲಾಸಲ್ಲಿ ಅಣುರಾಶಿ ಅಂದರೆ ಏನು ಮತ್ತು ಘಟಕ ಸೂತ್ರ ರಾಶಿ ಅಂದರೆ ಏನು, ಅದಾದಮೇಲೆ ಮೋಲ್ ಪರಿಕಲ್ಪನೆ ಬರುತ್ತೆ. ಅಣುರಾಶಿ, ಘಟಕ ಸೂತ್ರ ರಾಶಿ ಅಂದರೆ ಏನು, ಅದಾದಮೇಲೆ ಏನು ಬರುತ್ತೆ, ಮೋಲ್ ಪರಿಕಲ್ಪನೆ ಅಂತ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಆ ಕಾನ್ಸೆಪ್ಟ್ ಅಂದರೆ ಆ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಇದಿಷ್ಟೂ ಪ್ರಾಬ್ಲಮ್ಸ್ನ ನೀವು ಓನಾಗೆ ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಅಲ್ಲಿವರೆಗೂ ಥ್ಯಾಂಕ್ ಯು.